ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಒಂದು ಬ್ಲೌಸ್ ಡಿಸೈನನ್ನು ಮಾಡೋಕ್ಕೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮತ್ತು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇರೋದು ಈ ಥರ ಇದು ವೆಲ್ವೆಟ್ ಇರೋ ಬೀಡ್ಸ್ ಚೈನನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಆಗಿರ್ಬೋದು, ನೋಡೋಕ್ಕೆ ಹೆವಿ ಲುಕ್ ಇರುತ್ತೆ. ಮತ್ತು ಇದು ತುಂಬ ವರ್ಷಗಳಿಂದ ಈ ಥರ ಗೋಲ್ಡ್ ಚೈನ್ ಬರ್ತಾಯಿತ್ತು, ಅದನ್ನು ಹಾಕ್ತಾಯಿದ್ವಿ. ಎಲ್ಲರೂ ಅದನ್ನೇ ಹಾಕಿಸ್ಕೊಂಡು ತಪ್ಪೋದು, ಚಿಕ್ಕದು ಸಣ್ಣದು ಎಲ್ಲ ಬರುತ್ತೆ ಈ ಥರ ಚೈನು. ಈ ಥರ ಹಾಕ್ತಿದ್ವಿ. ಈಗ ಮತ್ತೆ ಈ ಥರ ಚೈನ್ ಹಾಕೋದು, ಇದು ಬಾಲ್ ಚೈನ್ ಥರ ಹಾಕೋದು ಮತ್ತೆ ಫ್ಯಾಷನ್ ಆಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸೇಮ್ ಕ್ಲಾತನ್ನು ಯೂಸ್ ಮಾಡ್ತಿದ್ದೀನಿ, ಯಾವುದೇ ಬೇರೆ ಕ್ಲಾತನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಬಂದು ಕೇರಳ ಸ್ಯಾರಿ ಅಂತಾರಲ್ವ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ, ಸೇಮೇ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವು ಬಟ್ಟೆಯನ್ನು ತೆಗೆದುಕೊಬೇಕು, ಸೇಮ್ ಕ್ಲಾತನ್ನೇ ತೆಗೆದುಕೊಳ್ಳಿ. ನಾವು ಇದನ್ನು ಕೊಡೋದ್ರಿಂದ, ಬೀಡ್ಸ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಹೆವಿ ಅನ್ಸಲ್ಲ. ನೀವು ಯಾವ ಏಜ್ ಬೇಕಾದ್ರೂ ಹಾಕ್ಬೋದು. ಮತ್ತು ಕ್ಯಾನ್ವಾಸನ್ನು ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಆಗಲ್ಲ. ನಾನಿಲ್ಲಿ ಕ್ಯಾನ್ವಾಸನ್ನು ಉಪಯೋಗಿಸ್ತಾ ಇದ್ದೀನಿ. ಕ್ಯಾನ್ವಾಸನ್ನು ಎಷ್ಟು ಇಂಚು ತೊಗೊತೀನಿ ಅಂತ ತೋರಿಸ್ತೀನಿ ನೋಡಿ. ನೆಕ್ ಬಂದು 2.5. ನಾವು ಎಷ್ಟು ತೊಗೊತೀವೋ ಕರೆಕ್ಟಾಗಿ ತೆಗೆದುಕೊಳ್ಳಿ. 2.5ಗೆ ನಾನು ನೆಕ್ಕನ್ನು ತೆಗೆದುಕೊತಾ ಇದ್ದೀನಿ. ಡೀಪ್ ಬಂದು 8 ಇಂಚ್ ಇಡ್ತೀನಿ. ಅವ್ರು ತುಂಬ ಡೀಪ್ ಇಡಲ್ಲ ಫ್ರೆಂಡ್ಸ್, ಹಂಗಾಗಿ 8 ಅಥವಾ 8.25 ಅಷ್ಟೇ, ತುಂಬ ಡೀಪೆಲ್ಲ ಇಡಲ್ಲ. ಮತ್ತು ಇಲ್ಲಿ ಒಂದು ಸ್ವಲ್ಪ ಬ್ರಾಡ್ ಕೊಡೋಣ, ಒಂದು ಹಾಫ್ ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 2.5, ಇಲ್ಲಿ ಹಾಫ್ ಇಂಚ್ ಇಟ್ಟಿದ್ದೀನಿ. ಈ ಥರ ಮಾಡೋದ್ರಿಂದ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ವೇರ್ ಮಾಡಿದಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಅಂದರೆ ನಾವು ಹಾಫ್ ಇಂಚ್ ಜಾಸ್ತಿ ಇಟ್ಕೊಂಡಿರಲ್ಲ, ಇಲ್ಲಿಂದಾನೇ ಮಾಡಿರ್ತೀವಿ ನಾವು ರೌಂಡು. ಇದು ರೌಂಡ್ ಶೇಪೇ ಇರುತ್ತೆ ಫ್ರೆಂಡ್ಸ್, ತುಂಬ ರೌಂಡ್ ಅಲ್ಲ, ತುಂಬ ಇದು ಅಲ್ಲ, ಆ ಥರ ಬರುತ್ತೆ ಇದು ಡಿಸೈನ್. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿಗೆ ಕನೆಕ್ಟ್ ಮಾಡಿ ನಾವು ಇಲ್ಲಿಗೆ ತೆಗೆದುಕೊಂಡ್ರೂ ಕೂಡ ತುಂಬ ಏನು ಹೆವಿ ಅನಿಸಲ್ಲ. ಮತ್ತು 1 ಇಂಚು ನೀವು ಫುಲ್ಲು 1 ಇಂಚನ್ನು ತೊಗೊಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೂ ಬೇಡ, ಸ್ವಲ್ಪ ಕಡಿಮೆನೂ ಬೇಡ, ಆ ಥರ 1 ಇಂಚ್ಗೆ ಕ್ಲೀನಾಗಿ ಮಾರ್ಕಿಂಗನ್ನು ಹಾಕ್ಕೊಂಬಿಡಿ ನೀವು. ನೋಡಿ, ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇಲ್ಲಿ ಮಾತ್ರನೇ ನೀಟಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಕರೆಕ್ಟಾಗಿ ತೊಗೊಬೇಕು. ಸ್ವಲ್ಪ ಜಾಸ್ತಿನೂ ಬೇಡ, ಒಂದು ಸ್ವಲ್ಪ ಕಡಿಮೆನೂ ಬೇಡ. ನೀಟಾಗಿ ಇದು ಮೇಲ್ಗಡೆಗೆ ನಾವು ಕೊಡ್ತಾ ಇರೋದ್ರಿಂದ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಂಬಿಡಿ. ಔಟ್ಸೈಡ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್. ನಾವು ಇದಕ್ಕೆ ಬಾಲ್ ಚೈನನ್ನು ಕೊಡ್ತಾ ಇದ್ದೀವಲ್ಲ, ಹಂಗಾಗಿ ನಿಮ್ಗೊಂದು ಸ್ವಲ್ಪ ಭಯ ಇತ್ತು ಅಂದರೆ ನಾವೇನು ಕಟ್ಟಿಂಗ್ ಮಾಡಿದ್ದೀವೋ ಅದಕ್ಕೆ ಒಂದು ಗುಂಡ್ಪಿನನ್ನು ಹಾಕೊಂಬಿಡಿ. ಆ ಕಡೆ ಈ ಕಡೆ ಎಲ್ಗಾಡಲ್ಲ. ಈಗ ನೀಟಾಗಿ ನೀವು ಶೇಪನ್ನು ತಕ್ಕೊಂಬಿಡಿ. ಮತ್ತು ಇದನ್ನು ನಾವು ಬಟ್ಟೆಗೆ, ನೀವು ಯಾವ ಬಟ್ಟೆಯನ್ನು ಸ್ಟಿಚ್ ಮಾಡ್ತಾ ಇದ್ದೀರೋ ಡೈರೆಕ್ಟಾಗಿ ನೀವು ಆ ಬಟ್ಟೆಗೆ ನೀವು ಪೇಸ್ಟನ್ನು ಮಾಡ್ಕೊಬೇಕು. ನಾನು ಡೈರೆಕ್ಟಾಗಿ ಈ ಬಟ್ಟೆಗೆ ಪೇಸ್ಟನ್ನು ಮಾಡ್ಕೊಂಬಿಡ್ತೀನಿ.
ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬ್ಲೌಸ್ ಬಂದೈತೆ ಅಂದ್ಬಿಟ್ಟು. ಇದು 1 ಮೀಟರ್ ನಾನು ತೆಗೆದುಕೊಂಡ್ಬಂದಿದ್ದೆ. 1 ಮೀಟರ್ನಲ್ಲಿ ಬರೀ ನೆಕ್ಕಿಗೆ ಅಷ್ಟೇ ಆಗಿದ್ದು. ಏನಕ್ಕಂದರೆ ರೌಂಡ್ ಇರುತ್ತಲ್ವ, ಅದರಿಂದ ಇನ್ನು ಸ್ವಲ್ಪ ಒಂದು ಚೂರು ಮಿಕ್ಕಿರ್ಬೋದು ಅಷ್ಟೇನೆ. 1 ಮೀಟರ್ಗೆ ನಿಮ್ಗೆ ಆಗೋದೇ ಇಷ್ಟಕ್ಕೆ, ನೆಕ್ಕಿಗೆ ಆಗುತ್ತೆ. ಅಕಸ್ಮಾತ್ ಸ್ಲೀವ್ಗೂ ನೀವೇನಾದರೂ ಹಾಕ್ತೀನಿ ಅಂದರೆ ಇನ್ನೊಂದು ಅರ್ಧ ಮೀಟರ್, 1.5 ಮೀಟರ್ ಅಥವಾ 2 ಮೀಟರನ್ನು ತೆಗೆದುಕೊಂಡ್ಬಂದು ಒಂದು ಬ್ಲೌಸ್ಗೆ ಫುಲ್ಲು ನೀವು ಮಾಡ್ಬೋದು. ನೀವು ಇಲ್ಲೂ ಹಾಕಿ ಇಲ್ಲೂ ಹಾಕಿದ್ರೆ ಅದು ಹೆವಿ ಲುಕ್ಕು. ನೀವು ಈ ಥರ ಡಿಸೈನ್ ಮಾಡೋದ್ರಿಂದ ಪೈಪಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಮತ್ತು ಹೆವಿ ಲುಕ್ ಕೂಡ ಬರುತ್ತೆ. ಇಲ್ಲಿಗೆ ನೀವೊಂದು ಏನಾದರೂ ಡಿಸೈನ್ಸ್ದು ಬಟನ್ ಕೂಡ ಇಡ್ಬೋದು. ಆ ಥರ ಇಟ್ಟಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಇಟ್ಟರೆ ಇನ್ನೂ ರಿಚಾಗಿ ಕೂಡ ಕಾಣಿಸ್ತಾ ಇರ್ತೈತೆ. ನಾನು ಗೋಲ್ಡ್ ರೌಂಡನ್ನು ಇಡ್ತೀನಿ. ನೋಡಿ, ನಾನಿಲ್ಲಿ ಗೋಲ್ಡ್ ಇರೋದ್ರಿಂದ ಗೋಲ್ಡೇ ರೌಂಡನ್ನು ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ರಿಚಾಗಿ ಕೂಡ ಕಾಣಿಸುತ್ತೆ. ನೀವು ಆರಾಮಾಗಿ ಈ ಡಿಸೈನನ್ನು ಮಾಡ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನೀಟಾಗಿ. ನಾನಿಲ್ಲಿ ಬ್ರಾಡ್ ತಗೊಂಡ್ಲಿಲ್ಲ ಅಂದರೆ ಇಲ್ಲಿ ಕುಗ್ದಂಗೆ ಆಗುತ್ತೆ ಫ್ರೆಂಡ್ಸ್. ನೀವು ನಾನೇನು ಮೇಲ್ಗಡೆ 2.5 ಕೆಳಗಡೆ 3 ಇಂಚಸನ್ನು ತೊಗೊಂಡಿದ್ದೀನಿ. ಆ ಥರನೇ ತೆಗೆದುಕೊಳ್ಳಿ. ವೇರ್ ಮಾಡಿದಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತಿರ್ತದೆ. ಇಲ್ಲಾಂದರೆ ಇಲ್ಲಿ ಬರ್ತಾ ಕಡಿಮೆ ಆಗಿಬಿಟ್ಟು ಶೇಪು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರ ಇದನ್ನು ಹಾಕಬೇಕಾದ್ರೆ ಕೆಲವು ಟಿಪ್ಸ್ಗಳನ್ನು ಹೇಳ್ತೀನಿ, ನೋಡೋದನ್ನು ಮರಿಬೇಡಿ. ಯಾವ ಥರ ಅಂತ ನೋಡಿರಂತೆ. ಥ್ಯಾಂಕ್ ಯು ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.